ಹೆಲೋ ಎಲ್ಲರಿಗೂ. ಯಾರ್ಯಾರೆಲ್ಲ ಈಗ BA 4th ಸೆಮಿಸ್ಟರ್ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಾಯಿದ್ದೀರಾ ಅವರಿಗೆ ಇಂಗ್ಲೀಷಲ್ಲಿ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅಂತ ಒಂದು ಲೆಸನ್ ಇದೆ. ನಂತರ ನಿಮಗೂ ಇಂಗ್ಲೀಷ್ ಅಷ್ಟು ಬರೋದು ಅಂತಂದರೆ ಈ ವಿಡಿಯೋನ ಆರಾಮಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಎಷ್ಟು ಮಾತ್ರ ಅರ್ಥ ಆಗುತ್ತೋ ಅಷ್ಟು ಮಾತ್ರ ಎಕ್ಸಾಮಲ್ಲಿ ಬರೀಬಹುದು. ಸೊ ಏನಪ್ಪ ಈ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅಂದರೆ ಏನಿಲ್ಲ, ನಾರ್ಮಲಾಗಿ ನಾವು ಟಿ ವಿಗಳಲ್ಲೆಲ್ಲ ನೋಡಿರ್ತೀವಲ್ವ, ಪಿಕ್ಚರ್ಸಲ್ಲೆಲ್ಲ ಹಿಂದೆಗಡೆ ಒಂದು ಸ್ಕ್ರೀನ್ ಹಾಕಿರ್ತಾರೆ. ಆಫೀಸಲ್ಲಿ ಕೂತ್ಕೊಂಡು ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಒಬ್ಬರು ಪಕ್ಕದಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಅದೇ ಪ್ರೆಸೆಂಟೇಷನ್ ಅಂತಾರೆ. ಸೊ ಅದನ್ನು ಇವರು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇದನ್ನು ಡಿಸೈನ್ ಮಾಡಿರುವಂತಹವರು ಆಸ್ಟ್ರಿಡ್ ಕೆಲಿನ್ ಆ್ಯಂಡ್ ಮಾರ್ಕ್ ಡೈಥಮನ್ ಅವರು ಫೆಬ್ರವರಿ 2003ರಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇವರು ಈ ಪ್ರೆಸೆಂಟೇಷನ್ನ ಡಿಸೈನ್ ಮಾಡಿರೋದು, ಇದು ಜಪಾನೀಸ್ ಅವರು ಇದನ್ನು ಚಿಟ್ ಚಾಟ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ 20 ಇಮೇಜಸ್ 20 ಸೆಕೆಂಡ್ಸಲ್ಲಿ ಮೂವ್ ಆಗೋ ಥರ ಇವರು ಕ್ರಿಯೇಟ್ ಮಾಡಿರ್ತಾರೆ ಪ್ರೆಸೆಂಟೇಷನ್ನ. ಹಾಗಾಗಿ ಇದನ್ನು 2020 ಪ್ರೆಸೆಂಟೇಷನ್ ಅಂತಲೂ ಕರೀತಾರೆ. ರೀಸೆಂಟಾಗಿ ಇದನ್ನು 6 minutes 40 seconds ಪ್ರೆಸೆಂಟೇಷನ್ ಥರ ಪ್ಲ್ಯಾನ್ ಮಾಡಿದಾರಂತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬೇಡದಿರೋದೆಲ್ಲ ಹೇಳ್ತಾ ಇಲ್ಲ. ಯಾಕೆ ಸುಮ್ಮನೆ ಅದನ್ನೆಲ್ಲ ತಲೆ ತುಂಬಿಸ್ಕೊಬೇಕು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ವಿಜುವಲ್ಲು ಹೆಂಗಿರುತ್ತೆ ಅಂದರೆ, ಒಂದೊಂದೇ ಸ್ಲೈಡ್ ಮೂವ್ ಆಗ್ತಾ ಇದ್ದಂಗೆ ಅದಕ್ಕೆ ಸಂಬಂಧಪಟ್ಟಿರೋ ಟೆಕ್ಸ್ಟ್ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಟಾಪಿಕ್ನ ತೋರಿಸ್ತಾರಂತೆ ಅಥವಾ ಹೇಳ್ತಾರೆ. ಸೊ ಅದೇ ಪ್ರೆಸೆಂಟೇಷನ್ ಅಂದರೆ, ಈಗ ನೀವು ಮೂವಿಗೆ ಹೋಗ್ಬಿಡಿ, ಒಂದು ಮೂವಿಯಲ್ಲಿ ಒಂದು ಬಿಸ್ನೆಸ್ ಥರ ಎಲ್ಲ ಬಿಸ್ನೆಸ್ ಮೀಟಿಂಗ್ ಥರ ಕೂತ್ಕೊಂಡಿರ್ತಾರಲ್ವ. ಸೊ ಅಲ್ಲಿ ಹಿಂದ್ಗಡೆ ಕೂತಿರೋರ ಹತ್ರ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ, ಒಂದು ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ಅವರು ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಅದು ಮೂವ್ ಆಗ್ತಾ ಇರುತ್ತೆ. ನೀವು ನೋಡಿರಬಹುದು, ತುಂಬ ಮೂವೀಸಲ್ಲಿ ನೋಡೇ ಇರ್ತೀರ. ಸೊ ಆ ಥರ ಪಿಕ್ಚರ್ ವಿತ್ ಟಾಪಿಕ್ಕು ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ಒಬ್ಬರು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇರ್ತಾರೆ. ಸೊ ಇದು ಬಂದುಬಿಟ್ಟು 20 ಸೆಕೆಂಡ್ಸಲ್ಲೇ ಮೂವ್ ಆಗುತ್ತೆ. 20 ಸೆಕೆಂಡ್ಗೆ ಒಂದು ಒಂದು ಪಿಕ್ಚರ್ ಮೂವ್ ಆಗುತ್ತೆ. ಈ ಥರ ಪ್ರೆಸೆಂಟೇಷನ್ನ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅಂತ ಹೇಳ್ತಾರಂತೆ. ಸೊ ಈ ಪ್ರೆಸೆಂಟೇಷನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ಮೇಯ್ನ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಫಸ್ಟ್ ನಾವು ಇಂಟ್ರೆಸ್ಟ್ ಆಗಿರೋವಂಥ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರೋ ಪಿಕ್ಚರ್ಸು. ಫಾರ್ ಎಕ್ಸಾಂಪಲ್ ಎಲ್ಲೋ ಭೂಕಂಪ ಆಗಿದೆ, ಸೊ ಆ ಭೂಕಂಪದ ಪಿಕ್ಚರ್ಗಳನ್ನ ಕಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಅದನ್ನು ಆರ್ಡರಾಗಿ ಜೋಡಿಸ್ಕೊಬೇಕು. ಹೇಗೆ ಫಸ್ಟ್ ಯಾವ ಪಿಕ್ಚರ್ ಬರುತ್ತೆ, ನೆಕ್ಸ್ಟ್ ಯಾವ ಫೋಟೋ ಆ ಥರ ಅಡ್ಜಸ್ಟ್ ಮಾಡ್ಕೊಬೇಕು. ಆ ಫೋಟೋಸ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂದರೆ 20 ಸೆಕೆಂಡ್ಸ್ ಆ ಫೋಟೋ ಸ್ಟೇ ಆಗಬೇಕು ಸ್ಕ್ರೀನ್ ಮೇಲೆ, ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಆ ಥರ 20 ಸೆಕೆಂಡಲ್ಲಿ ಆ ಫೋಟೋ ಮೂವ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಬೇಕು. ಓವರಾಲ್ ಈ ಪಿಕ್ಚರ್ಸ್ಗೆ ರಿಲೇಟೆಡ್ ಆಗಿರೋಂಥ ಟಾಪಿಕ್ಸ್ನ 20 ಸೆಕೆಂಡ್ಸಲ್ಲೇ ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಆ ಟಾಪಿಕ್ ಹೆಂಗಿರಬೇಕು ಅಂದರೆ, ಆ ಲೈನ್ಸು ಆ ಪಿಕ್ಚರ್ಗೆ ಸೂಟ್ ಆಗಬೇಕು, ಪ್ಲಸ್ಸು ಇಂಪಾರ್ಟೆಂಟ್ ಆಗಿರಬೇಕು. ಅಷ್ಟೇ ಪಿಕ್ಚರ್ಸಲ್ಲಿ ನಾವು ಸ್ಟೋರಿನ ಎಂಡ್ ಮಾಡೋ ಥರ ಆಗಿರಬೇಕು ಅಂತ. ಆ ಥರ ಕ್ರಿಯೇಟ್ ಮಾಡಿ ನಾವು ಅದನ್ನು ಪ್ರೆಸೆಂಟೇಷನ್ ಮಾಡೋದಕ್ಕೆ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಇಷ್ಟೇ. ಇನ್ನೂ ಡೀಪಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ, ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಾನು ಮಾಡಿದ್ದೀನಿ. ಇಷ್ಟೇ ಈ ಲೆಸನಲ್ಲಿ ಇಂಪಾರ್ಟೆಂಟ್ ಅಂತ ಇರೋದು. ಫಾರ್ ಎಕ್ಸಾಂಪಲ್, ನಿಮಗೆ ಕ್ವಶನ್ ಪೇಪರಲ್ಲಿ ಈ ಥರ ಮೆಥಡಲ್ಲಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಬರೆದಿಲ್ಲ, ಎಕ್ಸಾಮ್ ಬರೀಬೇಕು. ಸೊ ಈ ಥರ ಪಿಕ್ಚರ್ಸ್ನ ಕೊಟ್ಬಿಟ್ಟು ವಿಜುವಲ್ಸ್ನ ನೀವು ಇದ್ರ ಬಗ್ಗೆ ಟಾಪಿಕ್ನ ಬರೀರಿ ಅಂದರೆ ನೀವು ಈ ಸ್ಟೋರಿನ ರಿಕಾಲ್ ಮಾಡಿಕೊಂಡು ಅದನ್ನು ಬರೀಬಹುದು ಅಂದ್ಕೊಂಡಿದ್ದೀನಿ ನಾನು. ಇಷ್ಟೋ ಇಂಗ್ಲೀಷ್ ಗೊತ್ತಿರೋರು ಬರೀಬಹುದು. ಆಲ್ಮೋಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ, ಪರವಾಗಿಲ್ಲ. ಸೊ ಇಷ್ಟು ಮಾತ್ರ ನಮಗೆ ಸ್ಟೋರಿ ಅರ್ಥ ಆದರೆ ನಾವು ಈಸಿಯಾಗಿ ಬರೀಬಹುದು. ಮತ್ತು ಓದ್ಕೊಳ್ಳೋದು ಸ್ವಲ್ಪ ಕಷ್ಟ, ಇದನ್ನು ಒಂದೊಂದೇ ಕೂತ್ಕೊಂಡು ಓದ್ಕೊಳ್ಳೋದು ಸ್ವಲ್ಪ ಕಷ್ಟ. ಈ ಥರ ಆಡಿಯೋ ನಾವು ಕೇಳಿಸ್ಕೊಂಡ್ರೆ ಅದು ಸ್ವಲ್ಪ ನೆನಪಲ್ಲಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈ ಲೆಸನ್ನ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.